ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಸಿರಿಗೆ ಸ್ನ್ಯಾಕ್ಸ್ಗೆ ಇವತ್ತು ಆ್ಯಪಲ್ ಬೇಕು ಅಂತ ಹೇಳಿದ್ಲು, ಹಾಗಾಗಿ ಆ್ಯಪಲ್ ಆಗ್ತಾಯಿದೆ. ಆ್ಯಪಲ್ ಕಟ್ ಮಾಡಿದಾಗ ಮಕ್ಕಳಿಗೆ ಬಾಕ್ಸ್ಗೆ ಹಾಕುವಾಗ ಆ್ಯಪಲ್ ಬೇಗನೆ ಬ್ಲ್ಯಾಕ್ ಆಗಿಬಿಡುತ್ತೆ. ಆ ಥರ ಬ್ಲ್ಯಾಕ್ ಆಗಬಾರ್ದು ಅಂದರೆ ಆ್ಯಪಲ್ನ ಕಟ್ ಮಾಡಾದಮೇಲೆ ಉಪ್ಪು ಮತ್ತು ನೀರು ಒಂದು ಬಟ್ಲಲ್ಲಿ ಹಾಕಿಬಿಟ್ಟು ಅದ್ರ ಒಳಗಡೆ ಈ ಕಟ್ ಮಾಡಿರೋಂಥ ಆ್ಯಪಲ್ನ ಹಾಕಿ ಒಂದು 5 ಮಿನಿಟ್ಸು ಸಾಲ್ಟ್ ವಾಟ್ರಲ್ಲಿ ಸೋಕ್ ಮಾಡಿ ಇಟ್ಬಿಟ್ಟು ಆಮೇಲೆ ನಾವು ಲಂಚ್ ಬಾಕ್ಸ್ಗೆ ಹಾಕಿದ್ರೆ ಆ್ಯಪಲ್ ಯಾವುದೇ ಥರ ಬ್ಲ್ಯಾಕ್ ಆಗೋದು ಆ ಥರ ಆಗೋದಿಲ್ಲ. ಸೊ ಈ ಒಂದು ಟಿಪ್ಸು ನನ್ನ ಫ್ರೆಂಡ್ ನನಗೆ ಹೇಳಿದ್ಲು. ಸೊ ಅವಾಗಿಂದ ನಾನು ಅದೇ ಥರನೇ ಹಾಕ್ತಾಯಿದ್ದೆ. ಆ್ಯಪಲ್ ಕೂಡ ಬ್ಲ್ಯಾಕ್ ಆಗ್ತಾ ಇರಲಿಲ್ಲ, ಫ್ರೆಶ್ ಆಗಿ ಚೆನ್ನಾಗೇ ಇರ್ತಾಯಿತ್ತು. ಆ್ಯಂಡ್ ಸಿರಿ ಕೂಡ ಸ್ಕೂಲ್ಗೆ ರೆಡಿಯಾಗಿ ಹೊರಟಿದ್ಲು. ಆ್ಯಂಡ್ ಮೊದಲು ಮಕ್ಕಳು ಅಳ್ತಾ ಇರ್ತಾರೆ ಸ್ಕೂಲ್ಗೆ ಹೋಗುವಾಗ. ಆಮೇಲೆ ಅವ್ರಿಗೆ ಸ್ಕೂಲ್ ರೂಢಿ ಆದಮೇಲೆ ಫುಲ್ಲು ಜೋಶಾಗಿ ಖುಷಿಯಾಗಿ ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತಾರೆ. ಆ್ಯಂಡ್ ಸಿರಿಗೆ ಇಷ್ಟು ದಿನ ಸ್ಕೂಲ್ ಯೂನಿಫಾರ್ಮ್ ಕೊಟ್ಟಿರಲಿಲ್ಲ. ಆ್ಯಂಡ್ ಇವತ್ತು ಸ್ಕೂಲ್ ಯೂನಿಫಾರ್ಮ್ ಕೊಟ್ಟಿದ್ದರು. ಹಾಗಾಗಿ ಸ್ಕೂಲ್ ಯೂನಿಫಾರ್ಮಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಅಂತ ಹೇಳಿದರು. ಹಾಗಾಗಿ ರೆಡಿ ಮಾಡಿಕೊಂಡು ಈವ್ನಿಂಗು ಫೋಟೋಸ್ ತೆಗೆಸ್ಕೊಂಬರೋಣ ಅಂತ ಹೊರಟಿದ್ವಿ. ಮಕ್ಕಳ ಈ ಒಂದು ಜರ್ನಿನ ನೋಡ್ತಾ ಇದ್ದರೆ ನಮಗೆ ನಮ್ಮ ಒಂದು ಚೈಲ್ಡ್ಹುಡ್ಡು ಮೆಮೊರೀಸ್ ಎಲ್ಲ ರೀಕಾಲ್ ಆಗುತ್ತೆ. ಆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಳ್ಳುವಾಗ ಹೇಗೆ ನಿಂತ್ಕೊಳ್ತಾ ಇರ್ತಾರೆ ಮಕ್ಕಳು, ಅದನ್ನೆಲ್ಲ ನೆನೆಸ್ಕೊಂಡಾಗ ನಾವು ಕೂಡ ಚಿಕ್ಕವರಿದ್ದಾಗ ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೋಬೇಕು ಅಂದರೆ ಫುಲ್ಲು ಅಟೆನ್ಷನಾಗಿ ನಿಂತ್ಕೊಳ್ತಾ ಇದ್ವಿ ಅಂತೇಳಿ ನೆನಪಾಯಿತು. ಆ್ಯಂಡು ಇದೆಲ್ಲ ಒಂದು ಮೆಮೊರೀಸು. ಸೊ ಈ ಒಂದು ಎಲ್ಲ ಮೆಮೊರೀಸ್ನ ಕಲೆಕ್ಟ್ ಮಾಡಬೇಕು ಅನ್ನೋದೇ ನನ್ನ ಒಂದು ಆಸೆ. ಎಲ್ಲೇ ಹೋದರೂ ಶುಗರ್ ಕೇನ್ ಜ್ಯೂಸ್ ಅಂತೂ ಮಕ್ಕಳು ಕೇಳ್ತಾರೆ. ಹಾಗಾಗಿ ಹೇಗೋ ಫೋಟೋ ರೆಡಿ ಮಾಡೋದಕ್ಕೆ ಹೇಳಿದ್ವಿ. ಸೊ ಆ ಒಂದು ಗ್ಯಾಪಲ್ಲಿ ಹೋಗ್ಬಿಟ್ಟು ಶುಗರ್ ಕೇನ್ ಜ್ಯೂಸ್ ಕುಡ್ಕೊಂಬರೋಣ ಅಂತೇಳಿ ಹೋಗಿದ್ವಿ. ನೆಕ್ಸ್ಟ್ ಅದನ್ನು ಮುಗಿಸ್ಕೊಂಡು ಮತ್ತೆ ಫೋಟೋಸ್ ರೆಡಿಯಾಗಿರುತ್ತೆ ಅಂದ್ಬಿಟ್ಟು ಫೋಟೋ ಇಸ್ಕೊಂಡು ಬರೋಣ ಅಂತ ಹೋದೆ. ಹಾಗೆ ಫೋಟೋ ಇಸ್ಕೊಂಡು ಮನೆ ಕಡೆ ಹೊರಟ್ವಿ. ಬಟ್ ಮಕ್ಕಳಿಗೆ ಗೋಬಿ ಮಂಚೂರಿ ಫೇವರೇಟು. ಸೊ ಯಾಕೋ ತುಂಬಾ ಕೇಳ್ತಾಯಿದ್ರು. ಯೂಶ್ವಲಾಗಿ ಕೊಡ್ಸಲ್ಲ, ಬಟ್ ತುಂಬಾ ಕೇಳ್ತಾಯಿದ್ರು ಅಂದ್ಬಿಟ್ಟು ಸೊ 1 ಪ್ಲೇಟ್ ಗೋಬಿ ಮಂಚೂರಿ ಪಾರ್ಸೆಲ್ ತೊಗೊಂಡು ಬಂದ್ವಿ. ಸೊ ಅದವರು ಎಷ್ಟೇ ಖಾರ ಇರಲಿ ಅದನ್ನು ತಿಂತಾರೆ. ಅದೇ ಮನೆಯಲ್ಲಿ ಏನಾದರೂ ಫುಡ್ ಮಾಡಿದಾಗ ಅವ್ರಿಗೆ ಖಾರ ಅಂತ ಹೇಳ್ತಿರ್ತಾರೆ. ಮಕ್ಕಳಂದ್ರೇ ಅಷ್ಟೇ ಅಲ್ವಾ, ಮಕ್ಕಳಿಗೆ ಏನೇ ಅಂದರೂ ಔಟ್ಸೈಡ್ ಫುಲ್ಲು ಅಟ್ರಾಕ್ಷನ್ ಆಗಿರುತ್ತೆ. ಲೈಟ್ ಶೂ ಇದೆಯಾ, ಅದಕ್ಕೆ ಭಯ ಪಡಬಾರ್ದಾ? ಯಾರ್ದು ಟ್ರೀಟು? ಮಮ್ಮಿ ಕೊಡ್ತಾರದಾ? ಹಾಯ್ ಆರ್ವಿ. ಬಾಯ್ ಆರ್ವಿ, ಮಮ್ಮಿ ಬರಲ್ಲ. ನನಗಿವತ್ತು ಯಾಕೋ ಮನೆಯಲ್ಲಿ ಏನೂ ಅಡುಗೆ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ಇವತ್ತು ನಾನೇ ಟ್ರೀಟ್ ಕೊಡಿಸ್ತೀನಿ. ಸೊ ಹೊರಗಡೆ ಊಟಕ್ಕೆ ಹೋಗೋಣ ಅಂತೇಳಿ ಹೇಳಿದೆ. ಸೊ ಹಾಗಾಗಿ ನಿಯರಲ್ಲೇ ಇರುವಂತಹ ಬಾಡೂಟ ಹೋಟೆಲ್ಗೆ ಊಟಕ್ಕಂತೇಳಿ ಹೋಗಿದ್ವಿ. ಮಕ್ಳು ಹಿಡ್ಕೊಂಡು ಹೋಗಿ ನಿಮ್ಮದೇ ಊಟ ಮಾಡೋದಂತೂ ಪಕ್ಕಾ ಸುಳ್ಳು. ಆದರೂ ಕೂಡ ಅದು ಒಂಥರ ಎಂಜಾಯ್ಮೆಂಟ್ ಅಂತ ಅನಿಸುತ್ತೆ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ನಾನ್ ವೆಜ್ ಲವರ್ ಆಗಿರೋದ್ರಿಂದ ಯಾವಾಗಲೇ ಹೊರಗಡೆ ಊಟಕ್ಕೆ ಹೋದರೂ ಕೂಡ ನಮ್ಮ ಇಬ್ಬರು ಫಸ್ಟ್ ಪ್ರಿಫರೆನ್ಸು ನಾನ್ ವೆಜ್ಜೇ ಆಗಿರುತ್ತೆ. ಸೊ ನಾವು ಯೂಶ್ವಲಾಗಿ ನಾನ್ ವೆಜ್ ಊಟಕ್ಕೆ ಹೋಗ್ತೀವಿ. ಆ್ಯಂಡ್ ನಿಯರ್ ಬೈ ಅದು ಕೂಡ ಮಕ್ಕಳಿರೋದ್ರಿಂದ ಸೊ ನೈಟ್ ಹೊತ್ತು ತುಂಬ ದೂರ ಹೋಗೋದು ಬೇಡ ಅಂದ್ಬಿಟ್ಟು ನಮಗೆ ತುಂಬಾ ನಿಯರ್ ಆಗುತ್ತೆ ಇದು. ಹಾಗಾಗಿ ಇಲ್ಲಿಗೆ ಹೋಗಿದ್ವಿ ಊಟಕ್ಕೆ. ಆ್ಯಂಡ್ ಫ್ಯಾಮಿಲಿ ಜೊತೆ ಈ ಥರ ಊಟ ಮಾಡಿಕೊಂಡು ಔಟ್ಸೈಡ್ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋದು ನಿಜಕ್ಕೂ ತುಂಬಾ ರಿಫ್ರೆಶ್ಮೆಂಟ್ ಅಂತ ಅನಿಸುತ್ತೆ. ಯೂಶ್ವಲಾಗಿ ಮನೆಯಲ್ಲಿ ಅಡುಗೆ ಮಾಡೋದು, ಜೊತೆಗೆ ಊಟ ಮಾಡೋದು ಅದೆಲ್ಲ ಕಾಮನ್ ಆಗಿರುತ್ತೆ. ಬಟ್ ಅಟ್ಲೀಸ್ಟ್ ವೀಕ್ಲಿ ಒನ್ಸು, 15 ಡೇಸ್ ಒನ್ಸ್, ಇಲ್ಲ ಮಂತ್ಲಿ ಒನ್ಸ್ ಅಟ್ಲೀಸ್ಟ್ ಈ ಥರ ಹೊರಗಡೆ ಹೋಗಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡಿಕೊಂಡು ಅಲ್ಲಿ 1 or 2 hour ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋದು ಬೇರೆ ಥರನೇ ಫೀಲ್ ಇರುತ್ತೆ. ಸೊ ಆದಷ್ಟು ಫ್ಯಾಮಿಲಿಗೆ ಟೈಮ್ ಕೊಟ್ಕೊಳ್ತಾ ಫ್ಯಾಮಿಲಿ ಜೊತೆ ಈ ಥರ ಒಂದು ಚಿಕ್ಕ ಪುಟ್ಟ ಹ್ಯಾಪಿನೆಸ್ನ ಶೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಫ್ಯಾಮಿಲಿ ಜೊತೆ ಬಾಂಡಿಂಗ್ ಕೂಡ ಹೆಚ್ಚಾಗುತ್ತೆ. ಆ್ಯಂಡ್ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಊಟ ಮಾಡಿಕೊಂಡು ಒಂಥರ ಫ್ರೀ ಅಂತ ಅನಿಸುತ್ತೆ. ಪ್ಲಸ್ ಆ ಒಂದು ವೀಕಲ್ಲೇ ಇರೋಂತಹ ಸ್ಟ್ರೆಸ್ಸು, ವರ್ಕ್ ಲೋಡು ಏನೇ ಇದ್ದರೂ ಕೂಡ ಆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಈ ಥರ ಹೊರಗಡೆ ಹೋಗೋದು ತುಂಬಾ ಹ್ಯಾಪಿನೆಸ್ ಅಂತ ಅನಿಸುತ್ತೆ.